ಮಕ್ಕಳಿಗಾಗಿ ಆಸ್ತಿ ಮಾಡೋದಕ್ಕಿಂತ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಬೇಕು. ಈ ನಿಟ್ಟಿನಲ್ಲಿ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಟ್ಟಾಗ ಏನಾದರೂ ಸಾಧನೆ ಮಾಡಲು ಸಾಧ್ಯ ಎಂದು ತಹಸೀಲ್ದಾರ್ ನಾಗೇಸ್ವಾಮಿ ಹಿರೇಮಠ ಅವರು ಹೇಳಿದ್ದಾರೆ. ಪಟ್ಟಣದ ಎಎ ಫಂಕ್ಷನ್ ಹಾಲ್ನಲ್ಲಿ ಚಿತ್ತಾಪುರ ನಾಗರಿಕರ ವತಿಯಿಂದ ನಾಸಾದಲ್ಲಿ ಭಾಗವಹಿಸಿ ಪ್ರಥಮ ಬಹುಮಾನ ಪಡೆದ ಜೈಶಾ ಫಲಕ ಮತ್ತು ಅರಾನ್ ಉತ್ತರ್ಕರ್ ಅವರಿಗೆ ಹಮ್ಮಿಕೊಂಡಿದ್ದ ಗೌರವ ಸತ್ಕಾರ ಸಮಾರಂಭದಲ್ಲಿ ಮಾತನಾಡಿದರು. ಕಲ್ಯಾಣ ಕರ್ನಾಟಕ ಭಾಗ ಹಿಂದುಳಿದಿಲ್ಲ, ಮುಂದುವರಿದಿದ್ದೇವೆ ಎನ್ನುವುದಕ್ಕೆ ಈ ಭಾಗದ ಇಬ್ಬರು ಮಕ್ಕಳು ನಾಸಾದಲ್ಲಿ ಭಾಗವಹಿಸಿ ಸಾಧನೆ ಮಾಡಿರುವುದೇ ಉದಾಹರಣೆಯಾಗಿದೆ ಎಂದರು. ಕುಮಾರಿ ಜೈಶಾ ಫಲಕ್ ಹಾಗೂ ಅರಾನ್ ಉತ್ತರ್ಕರ್ ಅವರಿಗೆ ನಮ್ಮ ಚಿತ್ತಾಪುರ ತಾಲೂಕು ಆಡಳಿತ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನಾವು ಚಿತ್ತಾಪುರದ ಕಲಬುರಗಿ ಕಲ್ಯಾಣ ಕರ್ನಾಟಕದವರು ನಾವು ಹಿಂದುಳಿದೀವಿ ಅಂತ ನಾವು ತಿಳ್ಕೊಂಡಿದ್ದೀವಿ. ಆದರೆ ನಮ್ಮ ವಿದ್ಯಾರ್ಥಿಗಳು ಅಮೆರಿಕದ ನಾಸಾದಲ್ಲೇ ಪ್ರಥಮ ಪ್ರೈಸ್ ತೆಗೆದುಕೊಂಡಿದ್ದಾರೆ. ಅಂದರೆ ಶಿಕ್ಷಣದಲ್ಲಿಯೂ ಸಹ ನಾವು ಹಿಂದುಳಿದಿಲ್ಲ. ನಾವು ಜಗತ್ತಿನಲ್ಲಿ ಯಾವುದೇ ದೇಶದಲ್ಲಿ ಹೋಗಿ ನಾವು ಕಾಂಪಿಟೇಷನ್ ಮಾಡಿ ಬಹುಮಾನವನ್ನು ಪಡ್ಕೊಂಡು ಬರ್ತೀವಿ ಅಂತೇಳಿ ನಮ್ಮ ಎದುರುಗಡೆ ಇಬ್ಬರು ವಿದ್ಯಾರ್ಥಿನಿಯರು ಬಂದ್ಕೊಂಡಿದ್ದಾರೆ. ಈ ವಿದ್ಯಾರ್ಥಿನಿಯರು ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾದ ಸಂಸ್ಥೆ ಅಲ್ಲ, ಜಗತ್ತಿನಲ್ಲೇ ಏರೋಸ್ಪೇಸ್ ಉಪಗ್ರಹಗಳ ಏನು ಸಾಕಷ್ಟು ಗ್ರಹಗಳಿದಾವೆ. ಈಗಾಗಲೇ ಭಾರತೀಯ ಸುನಿತಾ ವಿಲಿಯಮ್ಸ್ ಸುಮಾರು ತಿಂಗಳ ಕಾಲ ಬಾಹ್ಯಾಕಾಶದಲ್ಲಿ ವಾಪಸ್ ಬಂದು ಸಂಶೋಧನೆಗಾಗಿ ನಾವೆಲ್ಲ ನೋಡಿದ್ದೇವೆ. ಅದೇ ರೀತಿ ವಿದ್ಯಾರ್ಥಿನಿಯರು ಸಹ ನಮ್ಮ ಕಲ್ಪನಾ ಚಾವ್ಲಾ, ಸುನಿತಾ ವಿಲಿಯಮ್ಸ್ ತರ ಇವರು ಸಹ ಬಾಹ್ಯಾಕಾಶದಲ್ಲಿ ಉನ್ನತವಾದ ಸ್ಥಾನಮಾನವನ್ನು ಪಡೀಲಿ ಅಂತ ಹೇಳಿ ಹಾರೈಸುತ್ತೇನೆ. ಎಲ್ಲ ಪಾಲಕರು ಬಂದಿದ್ದಾರೆ. ಮಕ್ಕಳಿಗೆ ಆಸ್ತಿ ಮಾಡೋದಕ್ಕಿಂತ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಬೇಕಾದ್ರೆ ಮೊದಲು ಶಿಕ್ಷಣ ಕೊಡಬೇಕು. ಶಿಕ್ಷಣ ಕೊಟ್ಟರೆ ನಾವು ಏನ್ ಬೇಕಾದ್ರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಇಬ್ಬರು ವಿದ್ಯಾರ್ಥಿನಿಯವರಿಗೆ ಎದುರು ಕಣ್ಣಲ್ಲಿ ಕಾಣಿಸ್ತಾ ಇದ್ದಾರೆ. ಇವತ್ತು ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಇವತ್ತು ದೇಶದಲ್ಲಿ ಒಂದು ಹೆಮ್ಮೆ ಪಡ್ತಕ್ಕಂಥ ಒಂದು ಒಳ್ಳೆಯ ಸಾಧನೆ ಮಾಡಿದಂತಹ ಕಲ್ಯಾಣ ಕರ್ನಾಟಕದ ಹೆಪ್ಪಾಗಿರೋ ಕಲಬುರಗಿ ಮತ್ತು ಚಿತ್ತಾಪುರ ತಾಲೂಕಿನಲ್ಲಿ ಇವತ್ತು ಕಂಡು ಬರ್ತಾ ಇದೆ. ಇದೆಲ್ಲ ವಿದ್ಯಾರ್ಥಿನಿಯರು ಈಗ ಇಲ್ಲಿ ಸಭೆ ಸಮಾರಂಭಕ್ಕಿಂತ ಈಗಾಗಲೇ ಹೇಳಿದಂತೆ ಒಂದು ಶಿಕ್ಷಣ ಸಂಸ್ಥೆಗಳಲ್ಲಿ ಮಾಡಿದ್ರೆ ಅಲ್ಲಿಯ ವಿದ್ಯಾರ್ಥಿಗಳಿಗೂ ಇದು ಪ್ರೋತ್ಸಾಹ ಆಗುತ್ತೆ. ನಾವು ಸಹ ಈ ವಿದ್ಯಾರ್ಥಿನಿಯರ ಹೆಚ್ಚೆಚ್ಚಿಗೆ ನಾವು ಅಧ್ಯಯನ ಮಾಡಲಿಕ್ಕೆ ಒಂದು ಇನ್ಸ್ಪೈರ್ ಆಗುತ್ತೆ. ಈ ಸಂದರ್ಭದಲ್ಲಿ ನಾಗರೆಡ್ಡಿ ಪಾಟೀಲ್ ಕರ್ದಾಳ್ ಅವರು ಮಾತನಾಡಿದರು. ರಿಸರ್ಚ್ ಸೆಂಟರ್ ಹೆಂಗಿದೆ ಅಂತ ಕೇಳಿದ್ರೆ ಅದ್ರ ಲಿಮಿಟೇ ಇಲ್ಲ. ಇವ್ರು ಯಾರೂ ಕೂಡ ವಿದ್ಯಾರ್ಥಿಯರು ನಾನು ದುಡ್ಡು ಸಂಪಾದನೆ ಮಾಡಬೇಕು, ನಾವು ಫ್ಯಾಕ್ಟ್ರಿ ಹಾಕಬೇಕು, ಸಾವಿರಾರು ಮಂದಿ ಉದ್ಯೋಗಗಳು ಬಂದ ವಿದ್ಯಾರ್ಥಿಗಳಲ್ಲ. ಇಡೀ ನಮ್ಮ ಮುಂದಿನ ಪೀಳಿಗೆಗೆ, ನಮ್ಮ ಜಗತ್ತಿಗೆ ನಾವು ಏನು ಸಾಧನೆ ಮಾಡಬೇಕಾಗಿದೆ. ಇವತ್ತು ಅಬ್ದುಲ್ ಸಿ ಕಲಾಂ ಕೂಡ ಸೈಂಟಿಸ್ಟ್ ಆಗೋದ್ರ ಮುಖಾಂತರ ಸಾಕಷ್ಟು ಸಾಧನೆಗಳನ್ನು ಮಾಡಿದರು. ಇವತ್ತು ಸೈನ್ಸ್ ಇರಲಿಲ್ಲ ಅಂದರೆ ನಾವು ಯಾರು ಕೂಡ ಇಲ್ಲಿ ವೇದಿಕೆ ಮುಂಭಾಗದಲ್ಲಿ ಕೂಡುವುದಿಲ್ಲ, ವೇದಿಕೆ ಮುಖಾಂತರ ಮಾತಾಡಲಿಕ್ಕೆ ಅವಕಾಶಗಳಿಲ್ಲ. ಅದಕ್ಕೆಲ್ಲ ನಮ್ಮ ಮೂಲಭೂತ ಕಾರಣಕ್ಕೆ ಸೈನ್ಸ್ ಇವತ್ತು ನಾಸಾ ಅಂದರೆ ಸಾಮಾನ್ಯವಾಗಿ ನಮ್ಮ ಭಾರತ ದೇಶದಲ್ಲಿ ಹಂಗೆ ಇಂಡಿಯನ್ ಸೈನ್ಸ್ ರಿಸರ್ಚ್ ಆರ್ಗನೈಸೇಷನ್ ಬೆಂಗಳೂರಲ್ಲಿದೆ. ಇವತ್ತು ನಾವು ಇಸ್ರೋದಲ್ಲಿ ನಮ್ಮ ಮಕ್ಕಳಿಗೆ ಏನಾದರೂ ಕೂಡ ಒಂದು ಅವಕಾಶ ಸಿಕ್ಕರೆ ನಾವು ಬಹಳ ಗ್ರೇಟಪ್ಪ, ನಮ್ಮ ಮಗ ಇಸ್ರೋದಲ್ಲಿ ಓದ್ತಾರೆ, ಇಸ್ರೋದಲ್ಲಿ ಅವಕಾಶ ಸಿಕ್ಕಿದೆ, ಅಟ್ಲೀಸ್ಟ್ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಬರಲಿಕ್ಕೆ ಇಸ್ರೋದಲ್ಲಿ ಸಿಕ್ಕರೆ ಈ ನಮ್ಮ ಭಾರತ ದೇಶ ಖುಷಿ ಆಗ್ತದೆ. ಆದರೆ ನಾಸಾ ಅಂದರೆ ಇವತ್ತು ಭಾರತ ದೇಶದಲ್ಲಿ ಹೆಂಗೆ ಇಸ್ರೋ ಇದೆ, ಅಮೆರಿಕದಲ್ಲಿ ಕೂಡ ಆ ನಾಸಾ ಒಂದು ಸಂಸ್ಥೆ ಏನು ನ್ಯಾಷನಲ್ ಏರೋನಾಟಿಕಲ್ ಅಡ್ಮಿನಿಸ್ಟ್ರೇಟಿವ್ ಆರ್ಗನೈಸೇಷನ್ ಇದೆಯಲ್ಲ, ಅದು ನಮ್ಮ ಅಮೆರಿಕದಲ್ಲಿ ವಿಶ್ವದಲ್ಲೇ ಒಂದು ಪ್ರಸಿದ್ಧವಾದಂಥ ಒಂದು ಕೇಂದ್ರ ಅಂತ ಕೇಳಿದ್ರೆ ನಾಸಾ. ಇವತ್ತು ನಮ್ಮ ವಿದ್ಯಾರ್ಥಿನಿಯರು ಕಷ್ಟಪಡೋದ್ರ ಮುಖಾಂತರ, ನಾಸಾದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋದ್ರ ಮುಖಾಂತರ ಅವರ ಉಜ್ವಲ ಭವಿಷ್ಯದ ಜೊತೆಯಲ್ಲೇ ನಮ್ಮ ಭಾರತದ ಹೆಮ್ಮೆಯನ್ನು ಏನು ಮೇಲೆ ತರ್ತಾ ಇದ್ದಾರಲ್ಲೇ ಆ ವಿದ್ಯಾರ್ಥಿಯ ಒಂದು ಕನಸನ್ನು ಅನುಸರಿಸಲು ಕೂಡ ನಾನು ದೇವರಲ್ಲಿ ಬೇಡಿಕೊಳ್ತೇನೆ. ವಿದ್ಯಾರ್ಥಿಗಳಿಗೆ ಒಂದು ಕಳಕಳಿ ಮನವಿದೆ, ನಾವ್ಯಾರೂ ಕೂಡ ಮುಂದೆ ಹೆಚ್ಚನ್ನು ಹಿಂದಿರ್ಬೇಡ್ರಿ. ಪಾಲಕರು ಕೂಡ ಅವರಿಗೆ ಏನು ಸಹಕಾರ ಮಾಡಬೇಕು ರಿಸರ್ಚ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಯಾಕಂದ್ರೆ ಮೊಯಿನ್ ಕಾಜಿ ಏನು ತೊಂದರೆ ಇಲ್ಲ, ಫೈನಾನ್ಸ್ ನಮ್ಗೆ ಗೊತ್ತಿದೆ. ಆದರೆ ಉತ್ತರಕರವಾದ ಆರ್ಥಿಕ ಪರಿಸ್ಥಿತಿ ನನಗೆ ಅಷ್ಟಿಗೆ ಐಡಿಯಾ ಇರಲಿಲ್ಲ. ಅವರ ಆರ್ಥಿಕ ಪರಿಸ್ಥಿತಿಗೆ ಅನುಸಾರವಾಗಿ ರಿಸರ್ಚ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಉನ್ನತ ಭವಿಷ್ಯಕ್ಕೆ ಅವ್ರು ಏನಾದರೂ ಕೂಡ ಆರ್ಥಿಕ ಸಮಸ್ಯೆಗಳು ಬಂದಾಗ ನಮ್ಮ ಚಿತ್ತಾಪುರ ಜನ ನಾವು ಹಿಂದಿರ್ತೀವಿ ಅನ್ನೋ ಮಾತು ಕೂಡ ವೇದಿಕೆ. ಜೈಶಾ ಫಾಲಕ್ ಮಾತನಾಡಿ, ಜೀವನದಲ್ಲಿ ಕೀಳರಿಮೆ ಯಶಸ್ವಿಯಾಗಬೇಕಾದ್ರೆ ಮೊದಲು ಒಂದು ಯೋಜನೆ ಹಾಕಿಕೊಳ್ಳಬೇಕು, ಅದರಂತೆ ಪೂರ್ವ ಸಿದ್ಧತೆ ಮಾಡಿಕೊಳ್ಳಬೇಕು, ಮೊದಲು ಗುರಿ ಸ್ಪಷ್ಟವಾಗಿರಬೇಕು, ಅಂದಾಗ ಸಾಧನೆ ಮಾಡಲು ಸಾಧ್ಯ ಎಂದರು. ಈ ಕಾರ್ಯಕ್ರಮ ಕುರಿತು ಅನೇಕ ಮುಖಂಡರು ಮಾತನಾಡಿದರು. ಅದಕ್ಕೆ ನಮ್ಮ
ತಂದೆ ತಾಯಿಗಳಿಗೆ ಧನ್ಯವಾದ ಕೊಡಬೇಕು. ಯಾಕಂದರೆ ಅವರೇ ಭಾಳ ಸಪೋರ್ಟ್ ಮಾಡ್ಯಾರ ನಮಗೆಲ್ಲ ನೀವು ಮಾಡ್ಬೋದು, ನಿಮಗೆಲ್ಲ ತಲೆಯೊಳಗೆ ಭಾಳ ಇದು ಒಂದು ಥಾಟ್ಸ್ ನಮ್ಮ ಕೈಲೇ ಆಗಲ್ಲ, ನಾವು ಸಣ್ಣ ಚಿಕ್ಕ ಟೌನಲ್ಲಿ ಬರ್ತೀವಿ, ನಾವೇನು ಮಾಡ್ಬೋದು, ಇವೆಲ್ಲ ವಿಚಾರಗಳು ಇವೆಲ್ಲ ಇಟ್ಕೋಬಾರ್ದು. ನಾವು ಮಾಡ್ಬೋದು ಅಂತ ಒಂದು ಕರೇಜ್ ಇರಬೇಕು, ನಾವು ಮಾಡ್ತೀವಿ ಅಂತ ಒಂದು ಒಳಗಿದು ಇರಬೇಕು. ಹಿಂಗೆ ಇಷ್ಟಂತೆ ನಾವು ಪ್ರೊಜೆಕ್ಟ್ ಮಾಡಿದ್ವಿ, ಎಲ್ಲ ಕರೆಕ್ಟಿ ಇದು ಹೆಂಗಾರ ಆಯಿತು ಫಸ್ಟ್. ಯಾಕಂದರೆ ನಮ್ಮಲ್ಲಿ ಕಡಿಮೆ ಟೈಮ್ ಆ ಕಡಿಮೆ ಟೈಮ್ ಫಸ್ಟ್ ಪ್ರೈಸ್ 8th ಸ್ಟ್ಯಾಂಡರ್ಡ್ ಕ್ಯಾಟಗರಿಯಿಂದ ಗೆದ್ದಿತ್ತು. ಇನ್ನೊಂದು ಇರ್ತದೆ ಗ್ರ್ಯಾಂಡ್ ಪ್ರೈಸ್ ಆಲ್ ಓವರ್ 6th to 12th ಸ್ಟ್ಯಾಂಡರ್ಡ್ದಾಗ ಬೆಸ್ಟ್ ಪ್ರೊಜೆಕ್ಟ್ ಅಂತ ಸಿಕ್ಕಿದೆ. ಅದು ನಮಗೆ ಸಿಕ್ಕಿಲ್ಲ, ಯಾಕಂದರೆ ನಮ್ಮಲ್ಲಿ ಕಡಿಮೆ ಟೈಮ್ ಇತ್ತು ಮತ್ತು ಜಾಸ್ತಿ ನಾಲೆಜ್ ಇದ್ದಿದ್ದಿಲ್ಲ, ಬೇರೆ ಬೇರೆ ಕ್ಲಾಸಸ್ ಇರ್ತಿದ್ವಿ, ಕಂಪ್ಯಾಟಿಬಿಲಿಟಿ ಇದ್ದಿದ್ದಿಲ್ಲ, ಒಬ್ಬೊಬ್ಬರು ಸ್ಟೇಜಸ್ ಆಗಿದ್ವಿ, ಸ್ವಲ್ಪ ಪ್ರಾಬ್ಲಮ್ ಆಯಿತು. ಈಗ ನಮಗೆಲ್ಲರಿಗೂ ಗೊತ್ತವ ನಾವು ಎಲ್ಲಿದ್ದೀವಿ, ನಮ್ಮ ಅಬಿಲಿಟಿ ಏನದ, ನಾವು ಏನು ಮಾಡ್ಬೋದು. ಪ್ಲಸ್ ಏನೋ ಒಂದು ಪ್ರಯತ್ನ ಮಾಡೋದ್ವಿ ಗ್ರ್ಯಾಂಡ್ ಪ್ರೈಸ್ ಅಲ್ಲ ಈರಾ 2.0. ಈ ಪ್ರಾಜೆಕ್ಟಲ್ಲಿ ನಾವು ಸ್ವಲ್ಪ ಏನೇನು ಇಂಪ್ರೂವ್ಮೆಂಟ್ ಸ್ವಲ್ಪ ಜಗ ಮಿಸ್ ಆಯಿತು. ನಾವು ಜೊತೆ ಭೇಟಿ ಆಗಿದ್ವಿ, ಅವರೆಲ್ಲ ಹೇಳಿದ್ರು ಸ್ವಲ್ಪ ಜನ ಮಿಸ್ ಆಯಿತು. ಅದು ಅವ್ರು ಮಾಡ್ತಿರ್ತಾರೆ, ನಿಮ್ಮದೇ ಗ್ರ್ಯಾಂಡ್ ಪ್ರೈಸ್ ಇತ್ತು. ಅದು ನಾನು ಈಗ ಇಂಪ್ರೂವ್ಮೆಂಟ್ಸ್ ಮಾಡಿ ಇನ್ನೊಂದ್ಸಲ ಈರಾ 2.0 ತರ್ತೀವಿ, ಗ್ರ್ಯಾಂಡ್ ಪ್ರೈಸ್ ಕೂಡ ಬರ್ತೀವಿ. ಈ ಸತಿ ಎಲ್ಲರಿಗೂ ಭಾಳ ಸ್ಟ್ರೇಂಜ್ ಇತ್ತು, ಭಾಳ ಶಾಕ್ ಆಗಿದ್ದರು. ಈ ಸತಿ ಮುಂಬೈ ಇಲ್ಲ, ಈ ಸತಿ ಡೆಲ್ಲಿ ಇಲ್ಲ, ಈ ಸತಿ ಚಿತ್ತಾಪುರ ಟೌನ್ಲಿಂದ ಹುಡುಗರು ಬಂದರು, ಅವ್ರು ಮಾಡಿದ್ರು, ಅವ್ರು ಪ್ರೊಜೆಕ್ಟ್ ತೋರಿಸಿದ್ರು. ಅದು ಒಂದು ತೆರೆದಾಗ ಯಾರಿಗೂ ಬಂದಿಲ್ಲ. ಚಿತ್ತಾಪುರದಿಂದ ಒಂದು ಸ್ಪೇಸ್ ಕಾಲೋನಿ ಬರ್ಬೋದು, ಇನ್ನು ಫುಲ್ ಕನ್ಫ್ಯೂಸ್ ಹೇಳ್ಬೋದು, ನಾನು ಚಿತ್ತಾಪುರ ಮಗಳು ಭಾಳ ಪ್ರೌಡ್ ಆಗ್ತದೆ. ಈಗ ಕರೆಂಟ್ಲಿ ನಾವು ಅದು ಪ್ರೊಜೆಕ್ಟ್ ಮಾಡೋಕ್ಕೆ ನಾವು ಯಾಕೆ ಮಾಡಿವಂದರೆ ನಮ್ಮ ಸ್ಕೂಲು ಇಂಟ್ರೊಡ್ಯೂಸ್ ಮಾಡಿದ್ರು. ಇದು ನಾಸಾದಲ್ಲಿ ಸ್ಪೇಸ್ ಕಾಲೋನಿ ಮಾಡಬೇಕು, ಹೆಂಗೆ ಮಾಡಬೇಕು ಅವೆಲ್ಲ ಹೇಳಿದ್ರು. ನಾವೆಲ್ಲ ಟೀಮ್ಮೇಟ್ಸ್ ಜೊತೆ ಕೂಡಿ ಏನು ಮಾಡಬೇಕು, ಪ್ಲ್ಯಾನ್ ಹಾಕಿರ್ಬೇಕು, ಸ್ಟ್ರಕ್ಚರ್ ಹೆಂಗಿರಬೇಕು, ಅಲ್ಲಿ ಗ್ರಾವಿಟಿ ಇರಲ್ಲ, ಸಪೋರ್ಟ್ ಹೆಂಗೆ ಕೊಡಬೇಕು, ನೀರಿರಲ್ಲ, ಫಸ್ಟ್ ಮೇನ್ ಇದು ನೀರಿರಲ್ಲ, ಆಕ್ಸಿಜನ್ ಇರಲ್ಲ, ಊಟ ಇರಲ್ಲ, ಅಲ್ಲಿ ಲೈಫ್ ಸಪೋರ್ಟ್ ಆಗಲ್ಲ, ಅಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ ಸ್ಪೇಸ್. ಮತ್ತು ನಾವು ಅವ್ರಿಗೂ ಡಿಸ್ಟ್ರಾಯ್ ಆಗ್ಬೋದು. 300 ಮಿಲಿಯನ್ಸ್ ಆದ್ಮೇಲೆ 300 ಮಿಲಿಯನ್ಸ್ ಇಯರ್ ಆದ್ಮೇಲೆ ಅವ್ರು ಡಿಸ್ಟ್ರಾಯ್ ಆಗ್ತದಂತ ಸೈನ್ಸಲ್ಲಿ ಬರ್ತಾರೆ. ಅದು ಹಿಂಗೆ ಆಗ್ತದಂತೆ ನಾವು ಸ್ಪೇಸ್ ಕಾಲೋನಿ ಮಾಡವಿ, ಮುಂದೆ ಹೋಗಿ ಫ್ಯೂಚರ್ದಲ್ಲಿ ಇದು ಆಗಬಾರ್ದು ಅಂತ. ಆ ಸ್ಪೇಸ್ ಕಾಲೋನಿ ನಾವು ಮಾರ್ಸ್ ಆರ್ಬಿಟಲ್ಲಿ ಮಾಡೀವಿ. ಈಗ ಅಲ್ಲಿ ನಮಗೆ ನೀರು ಸಿಗ್ತದ ಮಾರ್ಸ್, ಯಾಕಂದರೆ ಈಗ ರೀಸೆಂಟ್ಲಿ ಎನಾರ್ಮಸ್ ಡಿಸ್ಕವರ್ ಮಾಡೋಣ ವಾಟರ್ ಐಸ್ ಇರ್ತಾವಲ್ಲಿ, ಅದು ಕನ್ವರ್ಟ್ ಮಾಡಿ ಆಕ್ಸಿಜನ್ ಮತ್ತು ವಾಟರ್ ಇಬ್ಬರು ತೊಗೋಬೋದು. ಈ ಟಾಪಿಕ್ ಮ್ಯಾಗ ನಮ್ಮ ಆರ್ನ ಉತ್ತರ್ಕರ್ ಅವರು ಕೆಲಸ ಮಾಡಿದರು, ವಾಟರ್ ಮತ್ತು ಆಕ್ಸಿಜನ್ ಮೇಲೆ. ನಾನು ಪ್ರೊಪಲ್ಷನ್ ಸಿಸ್ಟಮ್ ಮತ್ತು ಸರ್ಕ್ಯುಲೇಷನ್ ಆಫ್ ಸ್ಪೇಸ್ ಕಾಲೋನಿ ಮೇಲೆ ಕೆಲಸ ಮಾಡಿದೆ. ಪ್ರೊಪಲ್ಷನ್ ಸಿಸ್ಟಮ್ ಅಂದರೆ ಬೇಸಿಕಲಿ ಒಂದು ಮಷೀನ್ ಬೇಕು ನಮಗೆ ಸ್ಪೇಸಿಗೆ ಹೋಗೋಕೆ, ಅವೆಲ್ಲ ಏನೂ ಇರೋಲ್ಲ, ಅದಕ್ಕೆ ಪ್ರೊಪಲ್ಷನ್ ಸಿಸ್ಟಮ್ ಯೂಸ್ ಮಾಡಿದ್ವಿ. ಇನ್ನು ಒಂದು ಅಂದರೆ ಸಪ್ರೇಷನ್ ಆಫ್ ಸ್ಪೇಸ್ ಕಾಲೋನಿ ಮಾಡಿದ್ವಿ. ಎಲ್ಲಿ ಏನು ಇರಬೇಕು, ಲೊಕೇಶನ್ಸ್ ಇರಬೇಕು, ಅದರೊಳಗೆ ಎಲ್ಲಿ ಅಡ್ಮಿನಿಸ್ಟ್ರೇಷನ್ ಇರಬೇಕು, ಎಲ್ಲಿ ಸ್ಕೂಲ್ದವ್ರು ಇರಬೇಕು, ಎಜುಕೇಷನ್ ಎಲ್ಲಿ ಕೊಡಬೇಕು, ಅವೆಲ್ಲ ಪ್ಲ್ಯಾನ್ ಮಾಡಿದ್ವಿ. ಈಗ ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳಬೇಕು. ಇಲ್ಲಿ ಬಂದು ನನಗೆ ಇಷ್ಟು ಪ್ರೌಡ್ ಅನ್ಸಕತ್ತದ ನಿಮ್ಮೆಲ್ಲರ ಮುಂದೆ ಮಾತಾಡೋಕೆ. ಕೈಂಡ್ ಆಫ್ ಒಂದು ಭಾಳ ಗುಡ್ ಫೀಲಿಂಗ್ ಹೊಂಟದ. ನಮ್ಮ ಪಪ್ಪ ಅವ್ರನ್ನೂ ಭಾಳ ಪ್ರೌಡ್ ಹೇಳೋದ್ರಿಂದ ಅದು ಒಂದು ಚಲೋ ಫೀಲಿಂಗ್. ಅಲ್ಲಿ USA ಹೋಗ್ಮೇಲೆ ನಮ್ಮ ಎಕ್ಸ್ಪೀರಿಯನ್ಸ್ ಆಗಿತ್ತಂದರೆ ಭಾಳ ಸೈಂಟಿಸ್ಟಿಗೆ ಭೇಟಿ ಆಗಿದ್ವಿ, ನಾಸಾ ಡೈರೆಕ್ಟರಿಗೆ ಭೇಟಿ ಆಗಿದ್ವಿ, ಮತ್ತು ಅಲ್ಲಿ ಏನೋ ಸ್ಕಾಲರ್ಶಿಪ್ ಅಂತ ಇರ್ತದೆ, ಸ್ಕಾಲರ್ಶಿಪ್ ಮ್ಯಾಗ ಓದಿದವ್ರಿಗೆ ಭೇಟಿ ಆಗಿದ್ವಿ. ಅವ್ರಿಗೆ ಹೋಗಿ ಕೇಳಿದ್ವಿ ನಾವು ಮುಂದೆ ಹೋಗಿ ಏನು ಮಾಡ್ಬೋದು, ಈ ಸರ್ಟಿಫಿಕೇಟಿಗೆ ಏನು ಹೆಲ್ಪ್ ಆಗ್ತದ. ಈಗ ನಮ್ಮಲ್ಲಿ 10 ವರ್ಷ US ವೀಸಾ ಅದ, ಮುಂದೆ ಹೋಗಿ ನಾವು ನಮ್ಮ ಫರ್ದರ್ ಎಜುಕೇಷನ್ USದಾಗ ಮಾಡ್ಬೋದು. ಮತ್ತು ಅದು ಸರ್ಟಿಫಿಕೇಟ್ನಿಂದ ಈಗ ಮುಂದೆ ಹೋಗಿ ಅಡ್ಮಿಷನ್ಸ್ ಭಾಳ ಡಿಫಿಕಲ್ಟ್, ಫಾರಿನ್ ಕಂಟ್ರೀಸಿಂದ ಕಾಲೇಜಿಂದ ಅವ್ರು ಇಂಡಿಯಾದವ್ರಿಗೆ ಏನೋ ತಿಳ್ಬೋದು. ಆ ಸರ್ಟಿಫಿಕೇಟ್ ಇದ್ರ ಸಲಕ್ಕೆ ನಮಗೆ ಅಲ್ಲಿ ಹೋಗಿ ಅಡ್ಮಿಷನ್ಸ್ ಭಾಳ ಜಲ್ದಿ ಸಿಗ್ತಾವೆ, ಬೇರೆಯವ್ರಿಗಿಂತ ಜಾಸ್ತಿ ಜಲ್ದಿ ನಮಗೆ ಸಿಗ್ತದೆ. ಯಾಕಂದರೆ ಅವ್ರ ಮೈಂಡ್ಸೆಟ್ ಇವ್ರು IRCC ಹೋಗಿ ಬಂದಾರಿಲ್ಲ, ಇವ್ರು ನಾಸಾದ ಸ್ಪೇಸ್ ಕಾಲೋನಿ ಮಾಡ್ಯಾರ, ಇದು ಕಾನ್ಫರೆನ್ಸ್ ಅಟೆಂಡ್ ಮಾಡ್ಯಾರ, ಅವರೆಲ್ಲ ಹಾಗೆ ನಮಗೆ ಅಡ್ಮಿಷನ್ ಭಾಳ ಜಲ್ದಿ ಸಿಗ್ತಾವೆ ಅಲ್ಲಿ ಫಾರಿನಲ್ಲಿ. ಮತ್ತು ನಾವು ಎಲ್ಲ ಏನೇನು ಇದು ಏನು ಮಿಸ್ಟೇಕ್ಸ್ ನಾವು ಮಾಡಬಾರ್ದು ಅವೆಲ್ಲನೂ ಕೇಳ್ಕೊಂಡು ಬಂದೀವಿ. ಅವರೆಲ್ಲ ಅಂದರು ಒಂದು ಕ್ಲಾಸ್ ಇರುತ್ತೆ ಮತ್ತು ಹೇಳೋಕ್ಕೆ ಏನು ಮಿಸ್ಟೇಕ್ ಮಾಡಬಾರ್ದು, ಮುಂದೆ ಹೋಗಿ ನಾವು ಏನು ಮಾಡ್ಬೋದು. ಇನ್ನು ನಮ್ಮ ಮುಂದೆ ಒಂದು ಪ್ಲ್ಯಾನ್ ಅದ, ಇದು ಎಲ್ಲ ಸಕ್ಸಸ್ಫುಲ್ ಆಯಿತು ಸ್ಪೇಸ್ ಕಾಲೋನಿ ಅಂದರೆ ಮುಂದೆ ಹೋಗಿ ಸ್ಪೇಸ್ ಕಾಲೋನಿ ನಾವು ಸ್ಪೇಸ್ದಾಗ ಲಾಂಚ್ ಮಾಡೀವಿ, ಇನ್ವೆಸ್ಟ್ ಮಾಡೀವಿ.
ಮಾಡೋದ ನಮ್ಮ ಪ್ಲ್ಯಾನ್ ಇದೆ. ಇದೇ ಸಂದರ್ಭದಲ್ಲಿ ASP ಮಹೇಶ್ ಮೇಘಣ್ಣವರ್, DYSP ಶಂಕರಗೌಡ ಪಾಟೀಲ್, CPI ಚಂದ್ರಶೇಖರ್ ತಿಗಡಿ, ನಟರಾಜ ಲಾಡೆ, PSI ಶ್ರೀಶೈಲ್ ಅಂಬಾಟಿ, ತಿರುಮಲೇಶ್, ಚಂದ್ರಪ್ಪ ಕಾಳಗಿ, ತಾಲೂಕು ಪಂಚಾಯತ್ ಇಒ ಡಾಕ್ಟರ್ ಬಸಲಿಂಗಪ್ಪ ಡಿಗಿ, ಕೃಷಿ ಅಧಿಕಾರಿ ಸಂಜೀವ್ ಕುಮಾರ್ ಮಾನ್ಕಾರ್, ಓರಿಯೆಂಟ್ ಸಿಮೆಂಟ್ ಮುಖ್ಯಸ್ಥ ಸತ್ಯಭತ್ ಶರ್ಮಾ, ಪುರಸಭೆ ಅಧ್ಯಕ್ಷ ಅನ್ನಪೂರ್ಣ ನಾಗಪ್ಪ ಕಲ್ಲಕ್, ಮುಖ್ಯಾಧಿಕಾರಿ ಮನೋಜ್ ಕುಮಾರ್ ಗುರ್ಕ್ಯಾರ್, ಸರ್ಕಾರಿ ಡಿಗ್ರಿ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಶಿವಶರಣಪ್ಪ ಬಿರಾದರ್, ಮೊಯಿನ್ ಕಾಜಿ, ಡಾಕ್ಟರ್ ಪ್ರಭುರಾಜ್ ಕಾಂತ, ಅಜೀಜ್ ಸೇಠ್, ಮಲ್ಲಿಕಾರ್ಜುನ್ ಕಾಳ್ಗಿ, ರಸೂಲ್ ಮುಸ್ತಫಾ, ಸಬಣ್ಣ ಆಕಾಶಿ, MA ರಶೀದ್, ಆರಿಫ್ ನಂದ್ಯಾಳ್, ಅಬ್ದುಲ್ ಕಲೀಂ, ಅಬ್ದುಲ್ ನಯೀಮ್, ನಜೀರ್ ಅಡ್ಕಿ, ಅಬ್ದುಲ್ ಗಫೂರ್, ಮಲ್ಲಿಕ್, ರಫೀಕ್ ಲಿಂಕ್, ರಾಜಶೇಖರ್ ತಿಮ್ಮಾನಾಯಕ್, ಇರ್ಫಾನ್ ಗೋಲಾ, ಸಂಜಯ್ ಬುಳ್ಕರ್, ರವಿಸಾಗರ್, ಹೊಸ್ಮನಿ, ದೇವು ಯಾಬಾಳ್, ತಮಣ್ಣ ಡಿಗಿ, ವೀರಣ್ಣ ಸುಲ್ತಾನ್ಪುರ್, ಗಂಗಾಧರ್ ಡಿಗಿ, ಭೀಮ್ ಸಿಂಗ್ ಚೌಹಾಣ್, ತಿರುಪತಿ ಚೌಹಾಣ್, ಶ್ರೀರಾಜ್, ಖಾಜಾ ಬಾದಲ್, ಸಾಬೇರ್ ಉಫ್ರಾನ್, ಶರೀಫ್ ದಂಡೋತಿ, ದೇವಿದಾಸ್ ಚೌಹಾಣ್, ಸುರೇಶ್ ಗುತ್ತೇದಾರ್, ಸಂತೋಷ್ ಪೂಜಾರಿ ಸೇರಿದಂತೆ ಅನೇಕರು ಹಾಜರಿದ್ದರು. ಅಣ್ಣಾರಾಯ್ ವಿ, RJ 32 ಕನ್ನಡ ನ್ಯೂಸ್, ಚಿತ್ತಾಪುರ್.